IPL 2026 ಅಲ್ಲಿ ಬಿಗ್ ಶಾಕಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿನ್ನೆ KKR ಟೀಮ್ ಅಷ್ಟೊಂದು ಸ್ಕೋರ್ ಮಾಡಿದ್ರು ಮುಂಬೈ ಇಂಡಿಯನ್ಸ್ ಆ ಒಂದು ಸ್ಕೋರ್ ನ ಈಸಿಯಾಗಿ ಚೇಂಜ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಈ ಒಂದು ಮ್ಯಾಚ್ ಆದ್ಮೇಲೆ ಅಜಿಂಕ್ಯ ರಹಾನೆ ಅವರಿಗೆ ಒಂದು ಕ್ವಶನ್ ಕೇಳಿದರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಗ್ರೀನ್ ಗೆ ಯಾಕೆ ನೀವು ಬಾಲಿಂಗ್ ಹಾಕ್ಸಿಲ್ಲ, ಈ ಒಂದು ಕ್ವಶನ್ ಗೆ ಅಜಿಂಕ್ಯ ರಹಾನೆ ಅವರು ಆನ್ಸರ್ ಮಾಡಿದರೆ. ಈ ಒಂದು ಕ್ವಶನ್ ನೀವು ನನಗೆ ಕೇಳದಲ್ಲ, ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಅವರಿಗೆ ಕೇಳಬೇಕಂದ್ರೆ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಬಾಸ್. ಅಂದ್ರೆ ರಹಾನೆ ಅವರ ಪ್ರಕಾರ ಗ್ರೀನ್ ಗೆ KKR ಟೀಮ್ ಅಲ್ಲಿ ಬಾಲಿಂಗ್ ಹಾಕ್ಸ್ಬೇಕು ಅಂದ್ರೆ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಅವರಿಂದ ಪರ್ಮಿಷನ್ ಬೇಕು ಅಂತೆ. ಅಂದ್ರೆ ನನ್ನ ಪಾಯಿಂಟ್ ಏನಪ್ಪ ಅಂದ್ರೆ KKR ಮ್ಯಾನೇಜ್ಮೆಂಟ್ ಗೆ ನೀವು ಅಷ್ಟೊಂದು ಮನಿ ಕೊಟ್ಟು ಬೈ ಮಾಡಿದ್ರ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ರೆ ಗ್ರೀನ್ ಅವರು. ಒಂದೇ ಒಂದು ರೀಸನ್ ಅಷ್ಟೊಂದು ಕೋಟಿ ಕೊಡೋಕೆ KKR ಟೀಮ್ ಅಲ್ಲಿ ಬಾಲಿಂಗ್ ಪ್ಲಸ್ ಬ್ಯಾಟಿಂಗ್ ಮಾಡ್ತಾರೆ ಅಂತ ಅದೊಂದು ಹೋಪ್ ನ ಮೇಲೆ. ಆದ್ರೆ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಇಲ್ಲಿ ಗೇಮ್ ಮಾಡ್ತಿದೆ, ನಿಮಗೆ ಗೊತ್ತಾಗ್ತಿಲ್ಲ. ಬಿಫೋರ್ ಮಿನಿ ಆಕ್ಷನ್ ಮುಂಚೆ ಒಂದು ಪ್ಲಾನ್, ಮಿನಿ ಆಕ್ಷನ್ ಆದ್ಮೇಲೆ ಒಂದು ಪ್ಲಾನ್, ಏನಿದ್ರ ಅರ್ಥ? ನನ್ನ ಪ್ರಕಾರ KKR ಮ್ಯಾನೇಜ್ಮೆಂಟ್ ಗ್ರೀನ್ ಗೆ ಎಷ್ಟು ಕೋಟಿ ಕೊಟ್ಟಿದ್ದಾರೆ ಅಷ್ಟೊಂದು ಕೋಟಿಯಲ್ಲಿ ಅರ್ಧ ಕಟ್ ಮಾಡಿ ಕೊಡಬೇಕಾಗುತ್ತೆ. ಯಾಕಂದ್ರೆ ಗ್ರೀನ್ ಗೆ ಬೈ ಮಾಡಿದ್ದು ಬ್ಯಾಟಿಂಗ್ ಪ್ಲಸ್ ಬಾಲಿಂಗ್ ಆಗ್ತಾ ಇರ್ತಾರೆ. ಆದ್ರೆ ಈ ಒಂದು IPL 2026 ಅಲ್ಲಿ ಅವರು ಕೇವಲ ಬ್ಯಾಟಿಂಗ್ ಅಷ್ಟೇ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಅಷ್ಟೇ ಗೇಮ್ ಮಾಡಕ್ಕೆ ಬರಲ್ಲ, ನಮಗೂ ಕೂಡ ಗೇಮ್ ಮಾಡಕ್ಕೆ ಬರುತ್ತೆ. ಅವರು ಆ ಒಂದು ಸ್ಟ್ರಾಟಜಿಕ್ ಮಾಡಿದ್ರೆ ನಾವು ಈ ಒಂದು ಸ್ಟ್ರಾಟಜಿಕ್ ಮಾಡ್ಬೇಕಾಗುತ್ತೆ. ಇಂಜುರಿ ಆಗ್ಬಾರ್ದು, ಅದೇ ಒಂದು ರೀಸನ್ ಮೇಲೆ ಈಗ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಈ ಒಂದು ಬಿಗ್ ಪ್ಲಾನ್ ಮಾಡಿದರೆ KKR ಟೀಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಗ್ರೀನ್ ಬಾಲಿಂಗ್ ಹಾಕ್ಸ್ಲೇಬಾರ್ದು, ಕೇವಲ ಬ್ಯಾಟಿಂಗ್ ಅಷ್ಟೇ ಮಾಡಿಸ್ಬೇಕು ಅಂತ ಹೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ಬರ್ತಾ ಇದೆ. ದಿಸ್ ಇಸ್ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್. ಪ್ರತಿಯೊಬ್ಬ KKR ಫ್ಯಾನ್ಸ್ ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಗ್ರೀನ್ ಅವರು ಬಾಲಿಂಗ್ ಮತ್ತು ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿ. ಈಗ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ KKR ಟೀಮ್ ಅಲ್ಲಿ ಗ್ರೀನ್ ಅವರು ಜಸ್ಟ್ ಬ್ಯಾಟಿಂಗ್ ಅಷ್ಟೇ ಮಾಡಿದ್ರೆ ಗ್ರೀನ್ ಗೆ ಯಾಕೆ ಪ್ಲೇಯಿಂಗ್ ನಲ್ಲಿ ಆಡಿಸ್ಬೇಕು? ಅವ್ರಿಗಿಂತ ಒಂದು ಬೆಟರ್ ಬ್ಯಾಟ್ಸ್ಮನ್ ಇದ್ದಾರೆ, ಅದು ಟೀಮ್ ಸೈಫರ್ಟ್. ಸೂಪರ್ಬ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. T20 ಕ್ರಿಕೆಟ್ ನಲ್ಲಿ ಯಾವ ರೀತಿಯ ಶಾಟ್ಸ್ ಬೇಕು, ಸ್ವೀಪ್, ರಿವರ್ಸ್ ಸ್ವೀಪ್, ಪ್ಯಾಡ್ ಸ್ವೀಪ್, ಎಲ್ಲಾ ಶಾಟ್ಸ್ ಟೀಮ್ ಸೈಫರ್ಡ್ ಜೇಬಲ್ ಇದಾವೆ. ಈ ಪ್ಲೇಯರ್ ಗೆ ಚಾನ್ಸ್ ಕೊಡಿ, ನೋಡಿ ಹೆಂಗಿರುತ್ತೆ ಅಂತ ಹೇಳಿ. ಏನಾದ್ರೂ ಗ್ರೀನ್ ಅವರು ಬಾಲಿಂಗ್ ಪ್ಲಸ್ ಬ್ಯಾಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾತ್ರ ಅವರಿಗೆ ಪ್ಲೇಯಿಂಗ್ ಅಲ್ಲೆಲ್ಲ ಚಾನ್ಸ್ ಕೊಡ್ಬೇಕು. ಅದು ಬಿಟ್ರೆ ಜಸ್ಟ್ ಬ್ಯಾಟಿಂಗ್ ಅಷ್ಟೇ ಮಾಡ್ತಿದ್ರಪ್ಪ ಅಂದ್ರೆ ನೀವು ಯಾವ ರೀಸನ್ ಮೇಲೆ ಗ್ರೀನ್ ಗೆ ಪ್ಲೇಯಿಂಗ್ ಎಲ್ಲ ಚಾನ್ಸ್ ಕೊಡ್ತೀರಾ ಅದು ಮಾತ್ರ ಗೊತ್ತಾಗ್ತಿಲ್ಲ. ಸೊ ಅವರ ಪ್ಲೇಸ್ ಗೆ ಟೀಮ್ ಸೈಫರ್ಟ್ ಆಡಿಸಿದ್ರೆ ಎಷ್ಟು ಬೆಟರ್ ಆಗುತ್ತೆ. ಸೊ ನೀವೇನಂತೀರಾ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್, ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಇಂದ ದಿಸ್ ಇಸ್ ಬಿಗ್ಗೆಸ್ಟ್ ಬ್ಲೋ CSK ಫ್ಯಾನ್ಸ್ ಗೆ. ಏನಪ್ಪಾ ಅಂದ್ರೆ MSD ಅವರು IPL 2026 ಇಂದ 6 ಮ್ಯಾಚ್ ಇಂದ ಔಟ್ ಆಗಿದ್ದಾರೆ. ನಥಾನಿಯಲ್ ಅವರು ಆಲ್ಸೆಟ್ IPL 2026 ಇಂದ ಔಟ್ ಆಗಿದ್ದಾರೆ ಮತ್ತು ಸ್ಪೆನ್ಸರ್ ಜಾನ್ಸನ್ ಅವರು IPL 2026 ಅಲ್ಲಿ ಫಸ್ಟ್ ಹಾಫ್ ಇಂದ ಅವರು ಔಟ್ ಆಗಿದ್ದಾರೆ. ಈಗ ಬಿಗ್ಗೆಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಅದು ಡೆವಾಲ್ಡ್ ಬ್ರೇವಿಸ್ ಆಲ್ಸೆಟ್ 2ರಿಂದ 3 ಮ್ಯಾಚ್ ಅನ್ನು ಮಿಸ್ ಮಾಡ್ತಿದ್ದಾರೆ ಇಂಜುರಿ ಇಂದ. ಇದಕ್ಕಿಂತ ಬಿಗ್ಗೆಸ್ಟ್ ಸ್ಯಾಡ್ ನ್ಯೂಸ್ CSK ಫ್ಯಾನ್ಸ್ ಗೆ ಸದ್ಯ ಇದೆಯಾ? ನೋ ಚಾನ್ಸ್. ನನ್ನ ಪ್ರಕಾರ CSK ಟೀಮ್ ಗೆ ಬ್ಯಾಕ್ ಟು ಬ್ಯಾಕ್ ಇಂಜುರಿ ಆಗ್ತಾ ಇದೆ. ಸೊ ಈಗ ಡೆವಾಲ್ಡ್ ಬ್ರೇವಿಸ್ ಇಲ್ಲ, MSD ಇಲ್ಲ. ಯಾವ ರೀತಿಯ ಪರ್ಫಾರ್ಮೆನ್ಸ್ ಕೊಡುತ್ತೆ CSK ಟೀಮ್ ಇವತ್ತಿನ ಮ್ಯಾಚ್ ಅಗೇನ್ಸ್ಟ್ RR ಟೀಮಿನ ವಿರುದ್ಧ? ಪ್ಲೇಯಿಂಗ್ 11 ಹೆಂಗಿರುತ್ತೆ? ಕಂಪ್ಲೀಟ್ಲಿ ಪ್ಲೇಯಿಂಗ್ 11 ಚೇಂಜ್ ಆಗೋದು ಗ್ಯಾರಂಟಿ. ಏನಾದ್ರೂ ಇಲ್ಲಿ ಅಖಿಲ್ ಹುಸೇನ್ ಅವರಿಗೆ ಚಾನ್ಸ್ ಕೊಡ್ತಾರ? ಸರ್ಫರಾಜ್ ಖಾನ್, ಉರ್ವಿಲ್ ಪಟೇಲ್, ಆಯುಷ್ ಮಾತ್ರೆ, ಈ 3 ಯಂಗ್ ಪ್ಲೇಯರ್ಸ್ CSK ಪ್ಲೇಯಿಂಗ್ 11 ನಲ್ಲಿ ಎಂಟ್ರಿ ಕೊಡ್ತಾರ? ಬಿಗ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಬಟ್ ನೋಡಮ್ಮ, ಬಟ್ ನನ್ನ ಪ್ರಕಾರ ಡೆವಾಲ್ಡ್ ಬ್ರೇವಿಸ್ ಅವರು 2ರಿಂದ 3 ಮ್ಯಾಚ್ ಇಂದ ಔಟ್ ಆಗಿದ್ದು ಬಿಗ್ ಬ್ಲೋ. ಐ ಡೋಂಟ್ ನೋ ಅವರು ಎಷ್ಟರ ಹೊತ್ತಿಗೆ ರಿಕವರ್ ಆಗ್ತಾರೆ ಗೊತ್ತಿಲ್ಲ. ಮೇ ಬಿ IPL 2026 ಫಸ್ಟ್ ಹಾಫ್ ಇಂದ ಔಟ್ ಆದ್ರೆ ಆಗಬಹುದು, ಯಾಕಂದ್ರೆ ಬಿಗ್ ಇಂಜುರಿ ಆಗಿದೆ ಗುರು. ಬಟ್ ರಿಪೋರ್ಟ್ಸ್ ನ ಪ್ರಕಾರ 2-3 ಮ್ಯಾಚ್ ಇಂದ ಅವರು ಔಟ್ ಆಗಿದ್ದಾರೆ ಒಂದು ಇನ್ಫಾರ್ಮೇಶನ್ ಇದೆ. 2-3 ಮ್ಯಾಚ್ ಅಂದ್ರೆ ಈ 3 ಮ್ಯಾಚ್ ಅಲ್ಲಿ ಅಟ್ಲೀಸ್ಟ್ CSK 2 ಮ್ಯಾಚ್ ಅನ್ನ ಗೆಲ್ಲಬೇಕಾಗುತ್ತೆ ಆ ಒಂದು ಪ್ಲೇ ಆಫ್ ಕಂಟೆಂಟರ್ ನಲ್ಲಿ ಇರಬೇಕಾದ್ರೆ. ಬಟ್ ನಮ್ಮ CSK ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡುತ್ತೆ ಇವತ್ತಿನ ಮ್ಯಾಚ್ ಅಂದ್ರೆ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ನೀವೇನಂತರ? ಈಗ ಡೆವಾಲ್ಡ್ ಬ್ರೇವಿಸ್ ಅವರು ಔಟ್ ಆಗಿದ್ದಾರೆ 2ರಿಂದ 3 ಮ್ಯಾಚ್ ಅಲ್ಲಿ, ಇದು CSK ಗೆ ಎಷ್ಟು ಎಫರ್ಟ್ ಆಗುತ್ತೆ? ಪ್ರತಿಯೊಬ್ರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ಟೀಮ್ ಇಂದ ಬರ್ತಾ ಇದೆ. ಏನಪ್ಪಾ ಅಂದ್ರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಕೂಪರ್ ಕೆನಲಿ ಅವರು ಆಡ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್,
ಜಸ್ಟ್ ಇವರು ಬ್ಯಾಟಿಂಗ್ ಅಷ್ಟೇ ಮಾಡ್ತಾ ಇದಾರೆ, ಯಾವುದೇ ಕಾರಣಕ್ಕೂ ಬಾಲಿಂಗ್ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಇವರಿಗೆ ಬ್ಯಾಕ್ ಇಂಜುರಿ ಆಗಿದೆ. ಅದೇ ಒಂದು ರೀಸನ್ ಮೇಲೆ ಸೊ ಕೂಪರ್ ಕೆನಲಿ ಅವರು ನಂಬರ್ 3 ಸ್ಲಾಟ್ ಅಲ್ಲಿ ಓನ್ಲಿ ಬ್ಯಾಟಿಂಗ್ ಅಷ್ಟೇ ಮಾಡ್ತಾ ಇದಾರೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ, ಈಗ ಕೂಪರ್ ಕೆನಲಿ ಅವರು ನಂಬರ್ 3 ಆ ಒಂದು ಸ್ಲಾಟ್ ಅಲ್ಲಿ ಆಡಿದ್ರೆ, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಯಾವ ಒಂದು ಸ್ಲಾಟ್ ಅಲ್ಲಿ ಆಡ್ತಾರೆ, ಏನಾದ್ರು ನಂಬರ್ 4 ಈ ಒಂದು ಸ್ಲಾಟ್ ಅಲ್ಲಿ ಆಡ್ತಾರ? ನನ್ನ ಪ್ರಕಾರ ಶ್ರೇಯಸ್ ಅಯ್ಯರ್ ನಂಬರ್ 3 ಬಂದ್ರೆ ಒಂದು ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು. ಬಟ್ ನಮ್ಮ ಈಗ ಪಂಜಾಬ್ ಕಿಂಗ್ಸ್ ಅಲ್ಲಿ ಒಂದು ಡಿಫರೆಂಟ್ ಸ್ಟ್ರಾಟಜಿಯಿಂದ ಹೋಗ್ತಾ ಇದ್ದಾರೆ. ಕೂಪರ್ ಕೆನಲಿ ಯಂಗ್ ಪ್ಲೇಯರ್, ಸ್ಕಿಲ್ಫುಲ್ ಇರುವಂತಹ ಪ್ಲೇಯರ್, ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಅಂತ ಪರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ. ಬಟ್ ನಮ್ಮ ಈ IPL 2026 ಬಿಗ್ಗೆಸ್ಟ್ ಟೂರ್ನಮೆಂಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಪಂಜಾಬ್ ಕಿಂಗ್ಸ್ ಇವರಿಗೆ ನಂಬರ್ 3 ಅಲ್ಲಿ ಬ್ಯಾಕ್ ಮಾಡ್ತಿದ್ದಾರೆ. ಆ ಒಂದು ನಂಬರ್ 3 ವೆರಿ ವೆರಿ ಇಂಪಾರ್ಟೆಂಟ್ ಸ್ಲಾಟ್. ಆ ಒಂದು ಸ್ಲಾಟ್ ಅಲ್ಲಿ ಏನಾದ್ರು ಪಂಜಾಬ್ ಕಿಂಗ್ಸ್ ಗೆ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರ ಅಥವಾ ನಾವು ವೇಟ್ ಮಾಡೋಣ. ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರೆ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಸಬ್ಸ್ಕ್ರೈಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಮತ್ತು ಇನ್ನು ಯಾರು ಟೆಲಿಗ್ರಾಮ್ ಪೇಜ್ ಆಗಿಲ್ಲ, ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಒಂದೇ ಒಂದು ರಿಕ್ವೆಸ್ಟ್, ಬೇಗನೆ ಟೆಲಿಗ್ರಾಮ್ ಪೇಜ್ ಆಗಿ, ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ, ಹೋಗಿ ಬೇಗ 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 ಜಾಯ್ನ್ ಆಗಿ. ಈ ಒಂದು ಅಪ್ಡೇಟ್ ನಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗ ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ ಗುರು. ಸಿಗೋಣ.